ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಬಗ್ಗೆ ತುಂಬಾ ವಿಷಾದನೀಯ ಸಂಗತಿ. ಕೋವಿಡ್ ಸಂದರ್ಭದಲ್ಲೇ ನಾವು 500 ದಿನಗಳು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತಿಗೂ ಸರಿಪಡಿಸೋದಿಕ್ಕೆ ಆಗಿಲ್ಲ. ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪರ್ಯಾಯ ವ್ಯವಸ್ಥೆ ಅಲ್ಲ, ಫಿಸಿಕಲ್ ಕ್ಲಾಸೇ ಅತಿ ಅಗತ್ಯ. ಇದನ್ನ ಅರ್ಥ ಮಾಡ್ಕೊಬೇಕು. ಪ್ರಧಾನಮಂತ್ರಿಗಳ ಸಲಹೆ ತುಂಬಾ ಅವೈಜ್ಞಾನಿಕವಾಗಿದೆ. ಇದು ಹೆಚ್ಚುವರಿ ಶಿಕ್ಷಣಗಳಲ್ಲಿ ಅಥವಾ ಉನ್ನತ ಶಿಕ್ಷಣಗಳಲ್ಲಿ ಒಂದಷ್ಟು ಅನುಕೂಲ ಆಗ್ಬಹುದು, ಆದ್ರೆ ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಕ್ಲಾಸ್ ಅನ್ನ ಹೊರತುಪಡಿಸಿ ನಾವು ಮಕ್ಕಳಿಗೆ ನಿರಂತರ ಶಿಕ್ಷಣವನ್ನ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದೊಂದು ಅವೈಜ್ಞಾನಿಕ ಕ್ರಮ ಆಗತ್ತೆ. ಇವತ್ತು ಮೆದುಳಿನ ನರಮಂಡಲದ ಒಂದು ಕಲಿಕೆಯ ವಿಧಿವಿಧಾನ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಕ್ಲಾಸೇ ಅಗತ್ಯ ಇರ್ತಕ್ಕಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಕೂಡ 500 ದಿನಗಳು ನಾವೇನು ಮಕ್ಕಳಿಗೆ ಅನ್ಯಾಯ ಮಾಡಿದ್ವಿ, ಅದರ ಪರಿಣಾಮ ಇವತ್ತಿಗೂ ಕೂಡ ಮಕ್ಕಳ ಒಂದು ವರ್ತನೆಯಿಂದ ಹಿಡಿದು ಎಲ್ಲಾ ವಿಷಯದಲ್ಲಿ ಕೂಡ ಕಲಿಕೆಯ ಗುಣಮಟ್ಟ ಕೂಡ ಏಟು ಬಿದ್ದಿದೆ. ಇಂಥದ್ದು ಮುಂದೆ ಮರುಗಳಿಸಬಾರದು. ಹಾಗಾಗಿ ದೇಶ ಏನೇ ಸಂಕಷ್ಟ ಬಂದರೂ ಕೂಡ ಶಾಲಾ ಶಿಕ್ಷಣ ಮಕ್ಕಳಿಗೆ ಒಂದು ನ್ಯಾಯಯುತವಾದ ಫಿಸಿಕಲ್ ಕ್ಲಾಸ್ ಸಿಗಬೇಕು ಅನ್ನತಕ್ಕಂಥದ್ದೇ ನಮ್ಮ ಅಭಿಪ್ರಾಯ. ಓಕೆ, ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅದು ಜನಗಳಿಗೇನೆ ಬಿಟ್ಟಿದ್ದಾರೆ, ನಿಜ, ಅದು ಒಪ್ಕೊಳ್ತೀವಿ. ಆದ್ರೆ ಶಾಲೆಗಳನ್ನ ಆನ್ಲೈನ್ ಶಿಕ್ಷಣವನ್ನ ಮಾಡ್ರಿ, ಶಾಲೆ ನಡೆಸೋದು ಬೇಡ ಅನ್ನೋ ಒಂದು ಮೆಸೇಜು ತುಂಬಾ ಆಘಾತಕಾರಿಯಾದಂತಹ ವಿಷಯ. ಯಾಕಂದ್ರೆ ಮಕ್ಕಳು ಶಿಕ್ಷಣವನ್ನು ಕಲಿಬೇಕಾಗಿರೋದು ಶಾಲೆಯಲ್ಲಿ. ಶಿಕ್ಷಣ ಅಂದ್ರೆ ತಮ್ಮ ಸುಂದರವಾದ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಕಲಿಕೆಯನ್ನ ಶಾಲೆಯಲ್ಲಿ ಮಕ್ಕಳು ಕಲಿತಾರೆ. ಸೊ ಅಂತ ಶಾಲಾ ವಾತಾವರಣವನ್ನ ತಪ್ಪಿಸಿ ಆನ್ಲೈನ್ ಶಿಕ್ಷಣವನ್ನ ಕೊಡಬೇಕಾಗುತ್ತೆ ಅನ್ನೋ ಮಾತಿದೆಯಲ್ಲ, ಅದು ಖಂಡಿತ ದೊಡ್ಡ ಆಘಾತಕಾರಿಯಾದಂತಹ ವಿಷಯ. ಸೊ ಇದನ್ನ ನಾವು ಕೃಪಾ ಸಂಘಟನೆಯಿಂದ ಖಂಡಿಸ್ತೀವಿ, ಮತ್ತೆ ಈ ರೀತಿಯ ಬೆಳವಣಿಗೆಯನ್ನ ನಾವು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅಂತಹ ಮಹಾಮಾರಿ ರೋಗ ಇದ್ದಾಗಲೂ ಕೂಡ ನೀವು 2 ವರ್ಷ ನೀವು ಆನ್ಲೈನ್ ಶಿಕ್ಷಣವನ್ನು ಕೊಡಿ ಅಂತ ಹೇಳ್ಬಿಟ್ಟು ಏನು ಇದನ್ನ ಆದೇಶಗಳನ್ನು ಮಾಡಿ ಮಕ್ಕಳ ಶಿಕ್ಷಣವನ್ನು ಸಂಪೂರ್ಣವಾಗಿ ಹಾಳಾಗುವ ಹಾಗೆ ಆಗಿತ್ತು. ಸೊ ಅದರ ಎಲ್ಲ ರಿಪೋರ್ಟ್ಸ್ಗಳು ನಮ್ಮ ಕಣ್ಣಿಂದ ಇದ್ದಾವೆ. ಆ 2 ವರ್ಷದ ವಿದ್ಯಾರ್ಥಿಗಳನ್ನ ನಾವು ಕೋವಿಡ್ ಟೈಮ್ನ ವಿದ್ಯಾರ್ಥಿಗಳು ಅಂತಲೂ ಕೂಡ ನಾವು ಕರೆಯುವಂಥ ಪರಿಸ್ಥಿತಿಗೆ ಹೋಗಿದ್ದೀವಿ. ಸೊ ನೀವು ಬೇರೆ ವಿಷಯಗಳನ್ನ ಪೆಟ್ರೋಲ್ ಮತ್ತು ಡೀಸೆಲ್ನ ಕಾರಣವನ್ನು ಇಟ್ಕೊಂಡು ಬೇರೆ ವಿಚಾರಕ್ಕೆ ಹೇಳಿರೋದನ್ನ ನಾವು ಸ್ವಾಗತ ಮಾಡ್ತೀವಿ. ಆದರೆ ಎಜುಕೇಷನ್ಸ್ ವಿಚಾರದಲ್ಲಿ ಯಾವುದೇ ಕಾರಣದಿಂದ ಮಕ್ಕಳಿಗೆ ಶಾಲಾ ಶಿಕ್ಷಣದಿಂದ ವಂಚನೆ ಆಗೋದು ಬೇಡ. ಅದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕಾಗುತ್ತೆ. ಶಿಕ್ಷಣ ಬಹಳ ಮುಖ್ಯ. ಈ ದೇಶದ ಭವಿಷ್ಯ ರೂಪಿಸಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಚಿಂತನೆ ಮಾಡಬೇಕಾಗುತ್ತೆ. ಯಾವುದೇ ಕಾರಣದಿಂದ ಆನ್ಲೈನ್ ಶಿಕ್ಷಣವನ್ನ ಕೃಪಾ ಸಂಘಟನೆ ಸಾರಾಸಗಟಾಗಿ ವಿರೋಧವನ್ನು ಮಾಡುತ್ತೆ ಮತ್ತೆ ಖಂಡಿಸುತ್ತೆ. ಸೊ ರೆಗ್ಯುಲರ್ ಎಜುಕೇಶನ್ಸ್ ಶಾಲಾ ಶಿಕ್ಷಣದಲ್ಲೇ ನಡೀಲಿ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ.